ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಅದನ್ನು ಕೂಡ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು ಅವರು. ಡ್ರೋನ್ ದಾಳಿ ನಡೆದ ಸ್ಥಳದಲ್ಲೇ ಇದೆ ಪಬ್ಲಿಕ್ ಟಿವಿ. ರೈಟ್, ಬಾರಾಮುಲ್ಲಾದಲ್ಲಿ ಡ್ರೋನ್ ಬಿದ್ದ ಸ್ಥಳದಲ್ಲಿ ಈಗ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಇದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಬಾರಾಮುಲ್ಲಾದಿಂದ ಪಬ್ಲಿಕ್ ಪ್ರತಿನಿಧಿ ಶಬ್ಬೀರ್ ಡೇರ್ ರಿಪೋರ್ಟಿಂಗ್ ಅನ್ನು ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಡ್ರೋನ್ ದಾಳಿ ನಡೆದ ಬಾರಾಮುಲ್ಲಾ ಪ್ರದೇಶ, ಅಲ್ಲಿ ಈಗ ರೈಟ್ ನಾವು ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ, ಅಂದರೆ ಅಂತಹ ತುಂಬ ಡೇಂಜರಸ್ ಮತ್ತು ಸೂಕ್ಷ್ಮ ಪ್ರದೇಶ ಅದು, ಅಲ್ಲಿ ಹೋಗೋದೇ ತುಂಬ ಡೇಂಜರಸ್. ಆ ಜಾಗದಲ್ಲಿ ಡ್ರೋನ್ ದಾಳಿ ಆದಾಗ ಏನೇನು ಎಫೆಕ್ಟ್ ಆಗಿದೆ, ಎಲ್ಲಿ ಬಿದ್ದಿದೆ, ಏನಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಸ್ಥಳದಿಂದ ಡೇರಿಂಗ್ ರಿಪೋರ್ಟಿಂಗ್ ಅಂತ ಹೇಳ್ತಾರಲ್ಲ, ಡೇರ್ ರಿಪೋರ್ಟಿಂಗ್, ಅತ್ಯಂತ ಧೈರ್ಯಶಾಲಿಯಾಗಿ ಮುನ್ನುಗ್ಗಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ. ಯಾಕೆಂದರೆ ಅಲ್ಲಿ ಅಪಾಯ ಹೆಜ್ಜೆ ಹೆಜ್ಜೆಗೂ ಇರುತ್ತೆ. ಅಂಥ ಸ್ಥಳದಿಂದ ರಿಪೋರ್ಟಿಂಗ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ನಮ್ಮ ಪಬ್ಲಿಕ್ ಪ್ರತಿನಿಧಿ ಗ್ರೌಂಡ್ ಝೀರೋದಿಂದ ನಿಮಗೆ ರಿಪೋರ್ಟನ್ನು ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಪಬ್ಲಿಕ್ ಟಿವಿಯ ಲೈವ್. ಈ ಇಡೀ ಘಟನೆ ಹೇಗಾಗ್ತಿದೆ ಅನ್ನುವಂಥದ್ದನ್ನು ವಿವರಿಸ್ತೀನಿ. ಒಮ್ಮೆ ನನ್ನ ಈ ಭಾಗದಲ್ಲಿ ಗಮನ ನೋಡ್ತೀರಿ, ಈ ಭಾಗದಿಂದ ಶೆಲ್ ದಾಳಿ ಆಗ್ತಾ ಇರುವಂಥದ್ದು ನಿರಂತರವಾಗಿ. ಈ ಬೆಟ್ಟ ಏನಿದೆ, ಈ ಬೆಟ್ಟದಿಂದ ವಾಪಸ್ ಬರ್ತಾ ಇದೆ. ಈ ಕಡೆ ಏನು ಬರುವಂತಹ ಏನು ಶೆಲ್ಗಳೇನಿದ್ದಾವೆ ಅವುಗಳು ನೇರವಾಗಿ ಬಂದು ಈ ಭಾಗದಲ್ಲಿ ಇರುವಂಥ ಮನೆಗಳಿಗೆ ಬೀಳ್ತಾ ಇದೆ. ಅದರ ಇಂಪ್ಯಾಕ್ಟ್ ನಿಮಗೆ ಇಲ್ಲೆಲ್ಲ ರೋಡ್ಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ, ನೋಡ್ಬೋದು, ನೀವೆಲ್ಲರೂ ಕೂಡ ಗಮನಿಸ್ತಾ ಹೋಗ್ಬೋದು. ಆ ಶೆಲ್ ದಾಳಿ ಅಂತ ನಾವು ಎಲ್ಲರೂ ಕೂಡ ಸಹಜವಾಗಿ ಹೇಳ್ತೀವಿ. ಏನದು ಶೆಲ್ ದಾಳಿ, ಹೇಗಿರುತ್ತೆ ಅನ್ನುವಂಥ ಸಹಜವಾದಂಥ ಕುತೂಹಲ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ. ಅದಕ್ಕೆ ಉದಾಹರಣೆಯನ್ನು ಕೂಡ ಸ್ವಲ್ಪ ಮೆಟೀರಿಯಲ್ ನನಗೆ ಸಿಕ್ಕಿದೆ, ಆ ಮೆಟೀರಿಯಲನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಪಾಕಿಸ್ತಾನದಿಂದ ಏನು ಶೆಲ್ ದಾಳಿ ಆಗಿತ್ತು ಅದು ಬಂದು ಇಲ್ಲಿ ಈ ಗ್ರಾಮಕ್ಕೆ ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಒಡೆದು ಛಿದ್ರವಾಗಿ ಚೂರು ಏನಾಗುತ್ತೆ, ಅದರ ಕೆಲವು ಅವಶೇಷಗಳು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಅದಕ್ಕೆ ಬಳಕೆ ಮಾಡಿಕೊಂಡಂಥ ಮೆಟಲ್ ಇದು ನೋಡಿ, ಒಂದಕ್ಕೊಂದು. ಮತ್ತು ಇದು ನೋಡಲಿಕ್ಕೆ ಭಾಳ ಚಿಕ್ಕ ವಸ್ತುಗಳ ಥರ ಕಾಣಿಸ್ತಾ ಇದೆ, ಬಟ್ ಇದರ ತೂಕ ಮಾತ್ರ ಭಾಳಷ್ಟು ಜಾಸ್ತಿ ಆಗಿರುವಂಥದ್ದು ಕೂಡ ನನಗೆ ಫೀಲ್ ಆಗ್ತಾ ಇರುವಂಥದ್ದು. ಭಾಳ ಹಾರ್ಡ್ ಮೆಟಲಿಂದ ಇದನ್ನು ಬಳಕೆ ಮಾಡ್ಕೊಂಡಿರುವಂಥದ್ದು. ಇದರ ಇಂಪ್ಯಾಕ್ಟ್ ಹೇಗಿರ್ಬೋದು ಅನ್ನುವಂಥದ್ದನ್ನು ಜಸ್ಟ್ ನೀವು ಅಂದಾಜನ್ನು ಮಾಡ್ತಾ ಹೋಗ್ಬೋದು. ಎಷ್ಟು ದಾಳಿ ಆಗಿದೆ ಅನ್ನುವಂಥದ್ದನ್ನು ಮುಂದೆ ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಮನೆಯ ಶೀಟ್ಗಳೆಲ್ಲವೂ ಕೂಡ ಕಿತ್ತು ಹೋಗಿದ್ದಾವೆ. ಅದರ ಫೋರ್ಸ್ ಇದೆಯಲ್ಲ, ಆ ಫೋರ್ಸ್ನ ಹೊಡೆತಕ್ಕೆ ಎಲ್ಲವೂ ಕೂಡ ಛಿದ್ರ ಆಗಿರುವಂಥದ್ದು ನೋಡಿ. ಸಾಮಾನ್ಯವಾಗಿ ಈ ರೀತಿಯಾದಂಥ ಸನ್ನಿವೇಶಗಳಲ್ಲಿ, ಯುದ್ಧಗಳ ಸಂದರ್ಭದಲ್ಲಿ ನಾಗರಿಕರನ್ನು ಗುರಿಯಾಗಿಸ್ಕೊಳ್ಳಲ್ಲ. ಆದರೆ ಮೊದಲ ಬಾರಿಗೆ ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಪಾಯಿಂಟ್ನಲ್ಲಿ ಮೊದಲು ಬಂದು ಈ ಒಂದು ಶೆಲ್ ಏನಿದೆ ಲ್ಯಾಂಡ್ ಆಗುತ್ತೆ, ಇಲ್ಲಿಂದ ಒಡೆದು ಛಿದ್ರ ಆಗುತ್ತೆ ಅಂತದ್ದು ಸ್ಥಳೀಯರು ಹೇಳುವಂಥ ಕೆಲಸ. ಇಲ್ಲಿಂದ ಇದರ ಅವಶೇಷಗಳು ನಾನು ಏನು ತೋರಿಸ್ತಿದ್ದೀನಿ, ಈ ರೀತಿಯಾದಂಥ ಮೆಟೀರಿಯಲ್ ಇಡೀ ಗೋಡೆಯ ಬೇರೆ ಭಾಗಗಳಿಗೆ ಒಡೆದು ತಗುಲಿ ಮನೆ ಹೇಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನೋಡ್ಬೋದು. ಇಡೀ ಮನೆ ಭಾಗದಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಕೇವಲ ಇದೊಂದೇ ಮನೆ ಅಲ್ಲ, ಇದಕ್ಕೆ ಹೊಂದ್ಕೊಂಡಿರುವಂಥ ಈ ಮನೆಯ ಸ್ಥಿತಿಗತಿಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಹೇಗಿದೆ ಸನ್ನಿವೇಶ, ಹೇಗಿದೆ ಸಿಚುವೇಶನ್ಸು ಅನ್ನುವಂಥದ್ದು. ಇಡೀ ಮನೆ ಭಾಗಶಃ ಬಾಧಿತ ಆಗಿದೆ. ಬಹುಶಃ ಇದು ಇನ್ನು ಜನವಾಸಕ್ಕೆ ಯೋಗ್ಯವಾಗಿಲ್ಲ. ಇದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಬೇಕಾಗತ್ತೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ರಿಪೇರಿ ಮಾಡಿಸ್ಬೇಕಾದಂಥ ಅನಿವಾರ್ಯತೆಗಳಿದ್ದಾವೆ. ಈ ಒಂದು ಶೆಲ್ ದಾಳಿ ಆದಾಗ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಅವರು ದಾಳಿಯ ಭೀತಿ, ಅಂದರೆ ಕಳೆದ 2-3 ದಿನಗಳಿಂದ ಏನು ದಾಳಿ ಆಗ್ತಾ ಇತ್ತು, ಆ ದಾಳಿಯ ಭೀತಿಯಿಂದಾಗಿ ಏನು ಮನೆಯನ್ನು ಖಾಲಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಆ ದಾಳಿ ಆಗುವಂಥ ಸಂದರ್ಭದಲ್ಲಿ ಮನೇಲಿ ಯಾರೂ ಇರಲಿಲ್ಲ. ಈ ಮನೇಲಿ 8 ಜನ ವಾಸ ಮಾಡ್ತಾ ಇದ್ರು. ಯಾವಾಗ ಶೆಲ್ ದಾಳಿಯ ಭೀತಿ ಗೊತ್ತಾಯಿತು ಆಗ ಅವರೆಲ್ಲರೂ ಕೂಡ ಇಲ್ಲಿಂದ ಜಾಗವನ್ನು ಖಾಲಿ ಮಾಡಿದ್ರು. ಅದಾದ ಬಳಿಕ ಈ ದಾಳಿ ಆಗಿರುವಂಥದ್ದು. ನೋಡಿ, ಇಲ್ಲೆಲ್ಲವೂ ಕೂಡ ಒಡೆದು ಛಿದ್ರವಾದಂಥ ಗಾಜಿನ ಪುಡಿಗಳನ್ನ ನೋಡ್ತಾ ಇದ್ದೀರಿ. ಕೇವಲ ಒಂದು ಮನೆ ಅಂತಲ್ಲ, ನಿರ್ದಿಷ್ಟವಾಗಿ ಇಲ್ಲಿರುವಂಥ ಸುತ್ತಮುತ್ತಲಿನ ಎಲ್ಲ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಇಡೀ ಪ್ರದೇಶ ಗ್ಲಾಸ್ಗಳು ಹೇಗೆ ಒಡೆದು ಹೋಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇದ್ರ ಜೊತೆಗೆ ಹಿಂದಿನ ಮನೆಗೂ ಕೂಡ ಡ್ಯಾಮೇಜ್ ಆಗಿದೆ. ಈ ಮನೆ ಮೇಲ್ಭಾಗದಲ್ಲೂ ಕೂಡ, ಇಲ್ಲಿ ಪಕ್ಕದಲ್ಲೇ ಇರುವಂಥ ಮನೆಯ ಮೇಲ್ಭಾಗದ ಚಾವಣಿ ಕೂಡ ನೀವು ಗಮನಿಸ್ಬೋದು, ಅಲ್ಲೂ ಕೂಡ ಗಾಜುಗಳೆಲ್ಲವೂ ಕೊಡ್ದು ಛಿದ್ರ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಮನೆಯ ಒಳಗಿನ ಚಿತ್ರಣವನ್ನು ಕೂಡ ನಿಮಗೆ ಕಟ್ಕೊಡುವಂಥ ಕೆಲಸ ಮಾಡ್ತೀನಿ. ಅಲ್ಲೂ ಕೂಡ ಯಾವ ರೀತಿಯಾದಂಥ ಸನ್ನಿವೇಶಗಳು ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮನೆಯ ಒಳಗಡೆ ಈ ಕೋಣೆಯ ಪರಿಸ್ಥಿತಿ ಈಗ ರೈಟ್ ನೌ ಹೇಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ನೋಡಿ, ಈ ರೀತಿಯಾದಂತಹ ಶೆಲ್ನ
ಅವಶೇಷಗಳು ಬಂದು ಏಕಾಏಕಿ ಫೋರ್ಸ್ಫುಲಿ ಹೊಡೆದಂಥ ಸಂದರ್ಭದಲ್ಲಿ ಮನೆಯ ಪರಿಸ್ಥಿತಿ ಏನು ಆಗಬಹುದು ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಇಡೀ ಮನೆಯ ಕಿಟಕಿಗಳೆಲ್ಲವೂ ಒಡೆದು ಚೂರು ಚೂರಾಗಿ, ಕಟ್ಟಿಗೆಗಳೆಲ್ಲ ಮುರಿದು ಬಿದ್ದಿರುವಂಥದ್ದು, ಕಿಟಕಿಗಳೆಲ್ಲ ಒಡೆದು ಬಿದ್ದಿರುವಂಥದ್ದನ್ನು ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾದಂಥ ಸನ್ನಿವೇಶ ಇದೆ, ಈ ಎಲ್ಲ ತಗಡುಗಳೆಲ್ಲ ಇದಾವಲ್ಲ, ಈ ಎಲ್ಲ ತಗಡುಗಳೆಲ್ಲವೂ ಕೂಡ ಛೇದಾಗೋಗಿದ್ದಾವೆ. ಇನ್ನು ಮುಂದುವರೆದಂತೆ ನಾನು ಈ ಭಾಗದಲ್ಲೂ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನುವಂಥದ್ದನ್ನು ನೋಡಿ. ಇಲ್ಲಿ ಶೆಲ್ ದಾಳಿಯಿಂದ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ನೋಡಿ. ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೊಂದು ಡಿಶ್ ಬಾಕ್ಸ್ ಇದೆ, ಇಲ್ಲಿ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಈ ರೀತಿಯಾದಂತಹ ಶೆಲ್ ಏನಿದೆ ಅಥವಾ ಶೆಲ್ಲಿನ ಚೂರು ಏನಿದೆ, ಇದು ಫೋರ್ಸ್ಫುಲಿಯಾಗಿ ಬಂದು ಹೀಗೆ ಬಿದ್ದಾಗ ಇದರ ಇಂಪ್ಯಾಕ್ಟ್ ಹಿಂಗಿರುತ್ತೆ ನೋಡಿ. ಇದು ಏನಾದ್ರು ಮನುಷ್ಯರಿಗೆ ತಗಲಿದ್ರೆ ಭಾಳ ತೀವ್ರ ಪ್ರಮಾಣದ ಗಾಯ ಆಗುತ್ತೆ, ಅಥವಾ ಯಾವುದಾದ್ರು ಸೂಕ್ಷ್ಮ ಪ್ರದೇಶಗಳಿಗೆ ಬಿದ್ದರೆ ಜೀವ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಟಿ ವಿಯ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅನ್ನುವಂಥದ್ದನ್ನು, ಗೋಡೆಗಳನ್ನ ನೋಡ್ಬೋದು ನೀವು, ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೋದು. ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಇಲ್ಲಿಯ ಜನರ ಬದುಕು ಮತ್ತಷ್ಟು ಹಾಳಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಸಿವಿಲಿಯನ್ ಮೇಲೆ ಅಂದರೆ ನಾಗರಿಕರ ಮೇಲೆ ದಾಳಿಯನ್ನು ಮಾಡುವಂತಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಏನಾಗಿದೆಯೋ ಏನೋ ಗೊತ್ತಿಲ್ಲ, ನಾಗರಿಕರನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಮೇಲ್ಛಾವಣಿಯನ್ನು ಕೂಡ ಒಮ್ಮೆ ತೋರಿಸ್ತೀನಿ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಿ. ಈ ಮನೆಯನ್ನು ನೋಡ್ತಾ ಇದ್ದರೆ ಕರುಳು ಹಿಂಡು ಬರುತ್ತೆ, ಸಂಕಟ ಆಗುತ್ತೆ. ಯಾಕೆ ಅಂದರೆ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರ, ಟೂರಿಸಮ್ ಮೇಲೆ ಡಿಪೆಂಡ್ ಆಗಿ ಮನೆಯನ್ನು ನಡೆಸ್ತಾ ಇರ್ತಾರೆ. ಅವರ ಮನೆಗಳು ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ದಾಳಿಯಾಗಿ ಒಡೆದು ಹೋದರೆ ಅವರ ಬದುಕು ಸಂಪೂರ್ಣವಾಗಿ ಖಾಲಿ, ನಶ್ವರ ಆಗುತ್ತೆ ನೋಡಿ. ಇಲ್ಲೆಲ್ಲ ಮೇಲೆ ಹಕ್ಕಿ ಗೂಡುಗಳನ್ನ ಮಾಡ್ಕೊಂಡಿದ್ರು. ಆ ಹಕ್ಕಿ ಗೂಡುಗಳ ಪರಿಸ್ಥಿತಿ ಹೇಗಾಗಿದೆ ಅನ್ನುವಂಥದ್ದನ್ನು, ಭಾಳಷ್ಟು ಹಕ್ಕಿಗಳು, ಕೋಳಿಗಳು ಎಲ್ಲವೂ ಕೂಡ ಸತ್ತು ಹೋಗಿದ್ದಾವೆ. ಮೇಲ್ಛಾವಣಿ ಎಲ್ಲವೂ ಕೂಡ ಕಿತ್ಕೊಂಡು ಹೋಗಿದೆ. ಇಲ್ಲೆಲ್ಲ ಈ ಪಾರಿವಾಳ ಮತ್ತು ಕೋಳಿ ಎಲ್ಲ ಸತ್ತೋಗಿದ್ರ ಸ್ಮೆಲ್ಲು ಕೂಡ ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲೆಲ್ಲ ಕೂಡ ಸಾಕ್ಕೊಂಡಿದ್ರು ಅನಿಸುತ್ತೆ ಪಾಪ ಅವರೆಲ್ಲ ನೋಡಿ. ಇಲ್ಲಿ ಕೋಳಿ ಓಡಾಡ್ತಿರುವಂಥದ್ದು, ಇದರ ಅದೃಷ್ಟ ಚೆನ್ನಾಗಿತ್ತು, ಅದು ಉಳ್ಕೊಂಡಿದೆ ನೋಡಿ, ಅದು ಮೇಯ್ತಾ ಇದೆ. ಮನೇಲಿ ಯಾರೂ ಕೂಡ ಜನರಿರಲಿಲ್ಲ. ಬಹುಶಃ ಜನರಿದ್ದಿದ್ರೆ ಭಾಳ ದೊಡ್ಡ ಪ್ರಮಾಣದ ಗಾಯಗಳಾಗಿರೋದು. 2 ದಿನಗಳ ಹಿಂದೆ ಇಲ್ಲೇ ಪಕ್ಕದ ಗ್ರಾಮದಲ್ಲಿ ಒಬ್ಬ ಯುವತಿ ಕೂಡ ಈ ಶೆಲ್ ದಾಳಿಗೆ ಬಲಿಯಾಗಿದ್ಲು. ಇಲ್ಲೆಲ್ಲ ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು. ಈ ಶೀಟ್ಗಳೇನಿದ್ದಾವೆ, ತಗಡು ಏನಿದ್ದಾವೆ ಶೀಟ್ಗಳು, ಈ ಶೀಟ್ಗಳು ಒಡೆದು ಚೂರಾಗಿರುವಂಥದ್ದನ್ನು ನೀವು ನೋಡಲಿಕ್ಕೆ ಸಿಗ್ತಾ ಇದೆ. ಎಲ್ಲವೂ ಕೂಡ ಆರ್ ಪಾರ್ ಅಂತಾರಲ್ಲ, ಒಂದು ಶಾಟ್ ಬಂದು ಬಿದ್ದರೆ ಶೆಲ್ದು ಇಡೀ ಎಲ್ಲವೂ ಕೂಡ ಆರ್ ಪಾರ್ ಆಗುವಂಥ ಕೆಲಸವನ್ನು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಇಡೀ ಮನೆಯಲ್ಲಿ ಏನೇನೆಲ್ಲ ಲಾಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಮನೆಯವ್ರನ್ನ ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. जो यही है ना, बेशक यही हाँ आप देख सकते हो, ये देखो, हाँ हाँ आप देख सकते हो, यही यही है। अच्छा, अभी बताओ ये इंसिडेंट कब हुआ? 5:30 बजे हुआ सर, सुबह 5:30 के आसपास। आप घर पे कोई नहीं थे? घर पे वहाँ शटरिंग में हम छुप गए थे। घर के बच्चे पहले से निकाल दिए थे हमने 3 दिन पहले। उसके बाद जो घर के सदस्य होते हैं वो घर में ही रहते, क्योंकि कुछ चोरी का खतरा होता है इंसान को, या कुछ माल मवेशी का चोरी का डर रहता है। जब ज्यादा शेलिंग होने लगी तो हमने वहाँ एक, मेरे भाई का मकान है, उसके नीचे एक वरांडा है, खाली ऐसे पड़ा है, उसमें हमने हमको थोड़ा ये एक्सप्लेन करो, जो ये घर का माहौल है ना, ये क्या क्या था, क्या हो गया अब? सर इसमें कुछ मुर्गे थे, कुछ वो कबूतर थे, ये मेरे बच्चे ने पाले थे, और इस मुर्गी के साथ 18 बच्चे थे, अब 2 रह गए, ये भी मर गए हैं। आप देख सकते हो, इसके साथ 18 बच्चे थे, 2 बच्चे रह गए। आप देख सकते हो यहाँ मेरे वो कबूतरों की हालत देख सकते हो, जो कबूतर हैं सर। अगर ये मान लो ये तो जानवर, इनके हालात है, जब बच्चे होते तो उनका हालात क्या होता है, आप खुद ही समझदार हो सर। कुछ नहीं। कितने लोग रहते थे तुम घर में? मेरे घर की फैमिली है सर 8 है, फैमिली 8 है। नीचे क्या क्या नुकसान हुआ है? सर नीचे तो आपने देखा पूरा का नुकसान ही है, पूरा मकान ही डैमेज हो गया, पूरा मकान ही डैमेज हो गया, पूरा मकान डैमेज हो गया। आप देख सकते हो घर के असर, मकान तो आपके सामने पड़ा है, आप देख सकते हो इसमें कितना नुकसान है, खुद ही वो देखो इन कबूतरों की हालत देख सकते हो सर, ये देखो सर, ये बम से हो गए, खत्म हो गए, ये देखिए सर। ये ऐसे पहली बार हुआ कि इससे पहले भी ऐसे कुछ हुआ था? सर ये जब से ये कांड हो गया वहाँ का, तो उसके बाद ही है। देखो यहाँ ಬಾರ್ಡರ್ ನಜೀಕಿ है ನೋಡಿ. ನಾನು ಒಂದ್ಸಲ ಇನ್ನೊಮ್ಮೆ ಬಾರ್ಡರ್ ತೋರಿಸ್ಬಿಡ್ತೀನಿ. ಇದೇ ಬಾರ್ಡ್ರು, ಅದರ ಆ ಕಡೆ ಇರುವಂಥದ್ದೇ ಪಾಕಿಸ್ತಾನ. ಅಲ್ಲಿಂದ ಶೆಲ್ ದಾಳಿಗಳು ನೇರವಾಗಿ ಆಗ್ತಿದ್ದಾವೆ. ये बताओ, इससे पहले भी शेल अटैक होता था सर, मगर यहाँ इतना मान लो टारगेट चिल्ड्रन को नहीं हो रहा था, कहीं जंगल में पड़ते थे, कहीं कुछ।
आप तो जाकर जो जो यही शेलिंग हो रही है इसमें कंटिन्यू सिविलों के पर ही टारगेट हो रहा है, बाकी किसी पे तो कितना आसपास में कितना घर को नुकसान हुआ है? सर ये तो पूरा मकान ही मेरा डैमेज है। नहीं आज आजू बाजू का वो तो भाइयों के पूरे अंदर से आप तो अभी कर रहे थे, आप देख सकते हो शीशे नहीं है, खिड़कियां टूट चुकी हैं, घर की हालात देख सकते हो आप, सब खराब ही हो गए। हम 5 भाई यहाँ रह रहे हैं, तो मान लो आप देख सकते हो 5 घरों की हालात देख सकते हो आप, क्या कंडीशन में, किस कंडीशन में। अब घर वाले सब ठीक ठाक है ना? बच्चे बच्चे बचा लिए हमने, वो अल्लाह का शुक्र है, बच्चे बच गए हमारे। तो इसके कारण हम क्या कर सकते हैं सर, गोला को तो वापस नहीं मोड़ सकते। जब एक बार चलेगा तो वो कहाँ गिरेगा, उसको आंखें तो नहीं है, ये इंसान है, इस जमीन है, वो तो हर एक जगह पे पड़ सकता है। फिर अब रोज भी कंटिन्यूअसली शेलिंग हो रहा है, फिर भी ये भी बचेगा नहीं बचेगा पता नहीं। नहीं सर, इसका तो मैंने भरोसे नहीं किया है। मुझे मिसिज ने बोला मकान की क्या, मैंने बोला अब तो ये हो गया सर शुरू, तो अब चलो ಸರ್ ನೋಡಿ ಗಮನಿಸಿ, ಈ ಕಡೆಯಿಂದ ಮತ್ತೆ ಸೌಂಡ್ ಶುರುವಾಗಿದೆ. ಎಸ್ 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 ಈ ಕಡೆಯಿಂದ ಮತ್ತೆ ಸೌಂಡ್ ಶುರುವಾಗಿದೆ. 2 ಸಲ ನಂಗೆ ಸೌಂಡ್ ಕೇಳಲಿಕ್ಕೆ ಸಿಕ್ತು ಜಸ್ಟ್ ರೈಟ್ ನೌ. ಈಗ ಸೌಂಡ್ ಶುರುವಾಗಿದೆ.